ನಿರ್ಯಾತನಾ ಪದ್ಧತಿಯ 19ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 229ನೆಯ ಶ್ಲೋಕದಲ್ಲಿ, ಸೀತಾದೇವಿ ಪಾದುಕೆಗೆ ಪೂಜೆ ಮಾಡಿದ್ಲು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರತ್ಯಾಗತಸ್ಯ ಭವತೀಮವಲೋಕ್ಯ ಭರ್ತುಃ ಪಾದಾರವಿಂದ ಸವಿದೆ ಭರತೋಪನೀತಾಂ ಪೂರ್ವಾಭಿಷೇಕ ವಿಭವಾಭ್ಯುಚಿತಾಂ ಸಪರ್ಯಾಂ ಮಧ್ಯೆ ಸತಾಮಕೃತ ಮೈಥಿಲ ರಾಜಕನ್ಯಾ. ಪಾದುಕೆ, ಹೇ ಪಾದುಕೆಯೇ, ಮೈಥಿಲ ರಾಜಕನ್ಯಾ ಜನಕ ಮಹಾರಾಜನ ಮಗಳಾದ ಸೀತೆಯು ಪ್ರತ್ಯಾಗತಸ್ಯ ಹಿಂತಿರುಗಿ ಬಂದಿರುವ ಭರ್ತುಹು ಗಂಡನಾದ ಶ್ರೀರಾಮನ ಪಾದಾರವಿಂದ ತಾವರೆ ಹೂವಿನಂತಿರುವ ಪಾದಗಳ ಸವಿಧೆ ಸಮೀಪದಲ್ಲಿ ಭರತನಿಂದ ಉಪನೀತಾಂ ತರಲ್ಪಟ್ಟು ಸಮರ್ಪಿಸಲ್ಪಟ್ಟ ಭವತೀಂ ನಿನ್ನನ್ನು ಅವಲೋಕ್ಯ ನೋಡಿ ಪೂರ್ವಾಭಿಷೇಕ ಈಗಾಗಲೇ ಪಟ್ಟಾಭಿಷೇಕವನ್ನ ಮಾಡಿದುದರಿಂದ ಉಂಟಾದ ವಿಭವ ಹಿರಿಮೆಗೆ ಅಭ್ಯುಚಿತಾಂ ಅರ್ಹವಾಗಿರುವ ಸಪರ್ಯಾಂ ಪೂಜೆಯನ್ನ ಸತಾಂ ಮಧ್ಯೆ ಹಿರಿಯರ ನಡುವೆ ಅಕೃತ ಮಾಡಿದಳು. ಶ್ರೀರಾಮನು ಹಿಂತಿರುಗಿ ಬಂದಾಗ ಭರತನು ಶ್ರೀರಾಮನ ಸ್ಥಾನದಲ್ಲಿದ್ದ ಪಾದುಕೆಯನ್ನ ತಂದು ಶ್ರೀರಾಮನ ಪಾದದ ಹತ್ತಿರ ಸಮರ್ಪಿಸಿದನು. ಇಷ್ಟು ದಿನ ಅಗಲಿದ್ದ ಪತಿಯು ಹಿಂತಿರುಗಿ ಬಂದುದರಿಂದ ಪಾದುಕೆಯನ್ನ ಅವಳ ಪತಿಯ ಪಾದಾರವಿಂದಗಳಿಗೆ ಸಮರ್ಪಿಸಲಾಯಿತು. ಆ ಸಮಯದಲ್ಲಿ ಶ್ರೀರಾಮನ ಜೊತೆಯಲ್ಲಿದ್ದ ಸೀತಾದೇವಿಯು ಪಾದುಕೆಯನ್ನ ನೋಡಿ ಈಗಾಗಲೇ ಪಟ್ಟಾಭಿಷಿಕ್ತಳಾಗಿದ್ದ ಪಾದುಕೆಗೆ ತಕ್ಕುದಾದ ಮರ್ಯಾದೆಗಳನ್ನು, ಪೂಜೆಯನ್ನು ಎಲ್ಲ ಹಿರಿಯರ ನಡುವೆ ಮಾಡಿದಳು ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.